ನೀವು ಮಾಡದೇ ಇರೋಂಥ ಹೀರೋಗಳು ಅಂದ್ರೆ ಯಾರಿರ್ಬೋದು? ಉಪೇಂದ್ರ ಸರ್, ಜಗ್ಗೇಶ್ ಸರ್, ಶಿವರಾಜ್ ಕುಮಾರ್. ಎಷ್ಟು ಜೊತೆಗೆ ಮಿಸ್ಟರ್ ಮಿಸ್ಟರ್ ರಾಮಾಚಾರಿ ಮಾಡ್ತೀರಿ? ಕುದುರೆಗೆ ಹಿಂಗೆ ಕಟ್ ಬಿಟ್ರೆ ಹಿಂಗೆ ಇರುವಾಗ ಒಂದೇ ರಸ್ತೆಲಿ ಹೋಗುತ್ತೋ. ನಾನು ನೋಡಿರೋ ಯಶ್ಗೆ ತಲೆಯಲ್ಲಿ ಸಿನಿಮಾ ಬಿಟ್ರೆ ಇನ್ನೇನಿಲ್ಲ. ದರ್ಶನ್ ಕೂಡ ನೀವು ಗಜ ಸಿನಿಮಾದಲ್ಲಿ ನೋಡಿದ್ರಿ ಅಂತ ಹೇಳಿ. ತಾರಕಲ್ಲಿ ನೋಡಿದ್ದೀನಿ, ಚಿಂಗಾರಿಲಿ ನೋಡಿದ್ದೀನಿ, 3 ಸಿನಿಮಾ ಮಾಡಿದ್ದೀನಿ ಅವ್ರ ಜೊತೆಗೆ. ಬಂದು ಎಲ್ಲರನ್ನೂ ಮಾತಾಡಿಸಿ ತಿಂಡಿ ಆಯ್ತಾ, ಊಟ ಆಯ್ತಾ, ಇಲ್ಲ ಕಾಫಿ ಕುಡಿದ್ರ, ಹಂಬಲ್ ಅಂಡ್ ಆತ್ಮೀಯವಾದಂಥ ವ್ಯಕ್ತಿ. ಪುನೀತ್ ಸರ್ ಜೊತೆಗೂ ನೀವು ಮಾಡಿದ್ರಿ. ಸೆಟ್ಗೆ ಪುನೀತ್ ಸರ್, ರಾಘಣ್ಣ ಇಬ್ರು ಬರ್ತಾರೆ. ಆ ಹಂಬಲ್ ಮತ್ತೆ ಹೇಗಿರಬೇಕು ಅನ್ನೋದನ್ನ ಅವ್ರುಗಳನ್ನ ನೋಡಿ ಕಲಿಬೇಕು. ಇವತ್ತಿಗೂ ಅಷ್ಟೇ, ಮೊದಲನೇ ಬಾರಿಗೆ ನಾನು ಈ ಪಾಡ್ಕಾಸ್ಟ್ ಅಲ್ಲೇ ಇದನ್ನೆಲ್ಲ ಹೇಳ್ತಾ ಇರೋದು. ಹೊಸಬರು ಸಿನಿಮಾಗಳಲ್ಲಿ ನೋಡಿದ್ರು ಅಮ್ಮ ಅಲ್ಲೇ ಆಗ್ತೀರಿ, ಅಲ್ಲಿ ಹೀರೋಗೂ ಅಮ್ಮ ಆಗಿರ್ತೀರಿ, ಇಲ್ಲ ಹೀರೋಯಿನ್ಗೆ ಅಮ್ಮ ಆಗಿರ್ತೀರಿ. ನೀವು ಒಂದು ಸಿನಿಮಾ ಅಂದರೆ ಅಮ್ಮ ಅಂದರೆ ಫಿಕ್ಸ್ ಅಂತ ಮಟ್ಟಕ್ಕೆ ನೀವು ಇಂಡಸ್ಟ್ರಿಯಲ್ಲಿ ಟಾಕ್ ಆಗಿದೆ. ಈ ಸ್ಟಾರ್ಗಳು ಅಂತ ಬಂದಾಗ ಬಹುತೇಕ ಸ್ಟಾರ್ ನಟರ ಜೊತೆಗೆ ನಟಿಸಿದರೆ ಎಲ್ಲ ಸ್ಟಾರ್ಗಳಿಗೂ ಅಮ್ಮ ಆಗಿರೋದು ಉಂಟು. ಯಶ್ ಆಗಿರ್ಬೋದು, ಆಮೇಲೆ ಒಂದಿಷ್ಟು ಹೀರೋಗಳು, ಈ ತಲೆಮಾರಿನ ಹೀರೋಗಳನ್ನು ಸೇರಿಸಿ. ನೀವು ಮಾಡದೇ ಇರೋಂಥ ಹೀರೋಗಳು ಅಂದರೆ ಯಾರಿರ್ಬೋದು ಅಂತ? ನೀವು ಸ್ಕ್ರೀನ್ ಶೇರ್ ಮಾಡೋಕ್ಕಾಗಿಲ್ಲ ಇದುವರೆಗೂ? ಸ್ಕ್ರೀನ್ ಶೇರೇ ಮಾಡೋಕ್ಕಾಗದೆ ಇರೋದು ಅಂದರೆ ಉಪೇಂದ್ರ ಸರ್, ಜಗ್ಗೇಶ್ ಸರ್, ಶಿವರಾಜ್ ಕುಮಾರ್ ಅವರು. ಈ 3 ಜನದ ಜೊತೆ ಸ್ಕ್ರೀನ್ ಶೇರ್ ಮಾಡೋಕ್ಕಾಗಿಲ್ಲ. ಅಥವಾ ಬಂದಾಗ ನಿಮ್ಮ ಡೇಟ್ಸ್ ಏನಾದ್ರು ಕ್ಲಾಶ್ ಆಗಿತ್ತಾ ಹೇಗೆ ಅಂತ? ಉಪೇಂದ್ರ ಸರ್ ಜೊತೆ ಒಂದು ಸಿನಿಮಾ ಮಾಡೋ ಟೈಮಲ್ಲಿ ಡೇಟ್ಸ್ ಕ್ಲಾಶ್ ಆಗಿ ಮಿಸ್ ಆಯಿತು ಆ ಸಿನಿಮಾ. ಇನ್ನು ಮಿಕ್ಕಿದಿಬ್ರಿಗೆ ಏನು ಆ ಥರ ಕಾಲ್ಸ್ ಬಂದಿಲ್ಲ. ಓಕೆ. ಹೀರೋಯಿನ್ ಮದರ್ ಆಗಿ ಬಂದ್ರು ಓಕೆ, ಅಥವಾ ಏನಾದರೂ ಪಾತ್ರ ಒಂದು ಇಂಪಾರ್ಟೆಂಟ್ ಪಾತ್ರವಾಗಿ ಬಂದ್ರು ಓಕೆ. ಬಟ್ ಅದೇ ನಾನು ಮೊದಲೇ ಹೇಳ್ದಂಗೆ ಬರುವ ಇದು ಅದರ ಅವಶ್ಯಕತೆ ಸಿನಿಮಾಗೆ ಇರಲ್ಲ, ಆದ ಕಾರಣ ಬರ್ದಿರಲ್ಲ. ಈಗ ಎಷ್ಟೋ ಸಿನಿಮಾಗಳಲ್ಲಿ ಅಮ್ಮನಾಗಿ ಆ್ಯಕ್ಟ್ ಮಾಡಿದ್ದೀರಿ. ನಿಮಗೆ ತುಂಬ ಪ್ರಭಾವ ಬೀರಿದ ಸಿನಿಮಾ ಅಂದರೆ ಆ್ಯಸ್ ಎ ಅಮ್ಮ ಆಗಿ ನಿಮಗೆ ಟಚ್ ಆಗಿದ್ದು ಆ ಸಿನಿಮಾ ಪಾತ್ರ? ನನಗೆ ಟಚ್ ಆಗಿದ್ದು, ನನಗೆ ಟಚ್ ಆಗಿದ್ದು ಅಂದರೆ ಒಲವಿನ ಓಲೆ ಅಂತ ಒಂದು ಸಿನಿಮಾ. ಟಿ. ಸಿ. ವೆಂಕಟೇಶ್ ಅವ್ರ ಡೈರೆಕ್ಟ್ರು. ಅದು ಆನೇಕಲ್ ಬಾಲರಾಜ್ ಅವರ ಮಗ ಸಂತು. ಹೌದು, ಪಾಪ ಅವನ ಸಿನಿಮಾ. ನಾನು ಅವನು ತಾಯಿ ಮಗ. ಇದು ಒಂದು ಕುಗ್ರಾಮದಲ್ಲಿ ನಾವು ಶೂಟ್ ಮಾಡಿದ್ದು. ಯಾಕೆ ಇದನ್ನು ಕುಗ್ರಾಮ ಅಂತ ಹೇಳ್ತಿದ್ದೀನಿ, ಇದು ಜನಕ್ಕೆ ಗೊತ್ತಾಗ್ಲಿ ಅಂತ. ತುಂಬ ದೂರ ಏನಿಲ್ಲ ಸರ್, ಅದು ತುಮಕೂರಿಂದ ಗುಬ್ಬಿಗೆ ಹೋಗೋ ಮಧ್ಯದಲ್ಲಿ ಬರುತ್ತೆ ಈ ಹಳ್ಳಿ. ಇವತ್ತಿಗೂ ಜನ ಅದನ್ನು ಒಪ್ಕೊಂಡು ಬದುಕ್ತಾ ಇದ್ದಾರೆ. ಅಂದ್ರೆ ಆ ಹಳ್ಳಿಯ ಅವ್ರಿಗೆ ಯಾರಿಗೂ ಈ ಪಟ್ಟಣದ ಅನುಕೂಲಗಳಿಲ್ಲ ಈಗಲೂ. ಅಂದ್ರೆ 2012 ಬೀದಿಗೊಂದು ನಲ್ಲಿ ಇದೆ. ಎಲ್ಲರೂ ಬೀದಿ ನಲ್ಲಿ ನೀರು ಹಿಡ್ಕೊಂಡು ತಪ್ಪಲೆಗಳಲ್ಲಿ ತುಂಬ್ಕೊಂಡು ಮನೆಗೆ ತಗೊಂಡು ಹೋಗ್ತಾರೆ ಹೊರತು ಯಾರು ಸ್ವಂತವಾಗಿ ಪೈಪ್ ಹಾಕಿಸ್ಕೊಂಡು ಅವ್ರ ಮನೆಯಲ್ಲಿ ಬೇಸಿಕ್ ಅಲ್ವಾ ಅದು ನೀರು, ಅದನ್ನ ಅದು ಮತ್ತೆ ಸರ್ಕಾರ ಆದವ್ರು ಬಂದು ತಲೆ ತಿಂದು ಹೇಳಿ ಕೇಳಿ ಮಾಡಿ ಒಂದೊಂದು ಟಾಯ್ಲೆಟ್ ಅಂತ ಕಟ್ಕೊಂಡಿದ್ದಾರೆ ಮನೆಯಿಂದ ಹೊರಗಡೆ. ಎಲ್ಲರೂ ಅದ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಹೊಸದಾಗಿ ಕಟ್ಟಿದ್ದಾರೆ, ಇಲ್ಲ ಸರ್ಕಾರದವ್ರು ಫೈನ್ ಹಾಕ್ತಾರೆ ಅದಕ್ಕೆ ಕಟ್ಟಿದ್ದಾರೆ ತರ. ಆ ಥರ ಇರುವಂತಹ ಒಂದು ಓಪನ್ ಡ್ರೈನೇಜ್, ಆ ಥರ ಇರುವಂಥ ಒಂದು ಹಳ್ಳಿ ಅದು. ಆ ಸಿನಿಮಾದಲ್ಲಿ ನಂದು ತಾಯಿ ಪಾತ್ರ. ಅಗೇನ್ ಮಗನ್ನ ಹೆಚ್ಚಾಗಿ ಪ್ರೀತಿ ಮಾಡುವಂಥ ತಾಯಿ, ಅವನಿಗೆ ಒಂಥರ ಎಷ್ಟು ಸಾಧ್ಯವೋ ಅಷ್ಟು ಅನುಕೂಲ ಮಾಡ್ಕೊಳಕ್ಕಾಗಿ ಪ್ರೊಟೆಕ್ಟ್ ಮಾಡುವಂಥ ತಾಯಿ ಪಾತ್ರ. ಅದು ಚೆನ್ನಾಗಿ ಬರೆದಿದ್ರು ಆ ತಾಯಿ ಪಾತ್ರ. ತುಂಬಾ ಪರಿಣಾಮಕಾರಿ ಆಯಿತು. ಪವರ್ಫುಲ್ ತಾಯಿ. ಪವರ್ಫುಲ್ ಅಂದರೆ ಜೋರು ದಾರು ಆ ಥರದ್ದಲ್ಲ, ಬಟ್ ಒಂಥರ ಎಲ್ರಿಗೂ ಮನಸ್ಸಿಗೂ ಮುಟ್ಟುವಂಥ ಪಾತ್ರ ಆಯ್ತದು. ವೆರಿ ಇಂಪಾರ್ಟೆಂಟ್ ರೋಲು. ಆ ಪಾತ್ರಕ್ಕೆ ನನಗೆ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಬಂತು. ವೆರಿ ಗುಡ್. ಪೋಷಕ ನಟಿ ಅಂತ 2012 ಬಂತು. 13 ಅದನ್ನ ಕೊಟ್ರು. ಓಕೆ. ಎಷ್ಟು ಜೊತೆಗೆ ಮಿಸ್ಟರ್ ಮಿಸ್ಟರ್ ರಾಮಾಚಾರಿ ಮಾಡ್ತೀರಿ, ರಾಜಾ ಹುಲಿ ಮಾಡ್ತೀರಿ, ಸೊ ದರ್ಶನ್ ಜೊತೆಗೆ ಮಾಡ್ತೀರಿ, ಇನ್ನೊಂದಿಷ್ಟು ಹೀರೋಗಳ ಜೊತೆಗೆ ಮಾಡ್ತೀರಿ. ನಿಮ್ಗೆ ತುಂಬಾ ಕಂಫರ್ಟಬಲ್ ಹೀರೋ ಅಂತ ಅನ್ಸಿದ್ದು ನಿಮ್ಗೆ ಸೆಟ್ಟಲ್ಲಿ ಎಷ್ಟು ಹೆಂಗೆ ಇರ್ತಾ ಇದ್ರು ಅಂತ ನೀವು ನೋಡಿದಂಗೆ? ತುಂಬಾ ತುಂಬಾ ಕಂಫರ್ಟಬಲ್ ಅಂಡ್ ಡೌನ್ ಟು ಅರ್ತ್ ಪರ್ಸನ್. ಏನು ಯೋಚನೆ ಇರಲ್ಲ. ಒಂಥರ ಹಿಂಗೆ ಕುದುರೆಗೆ ಹಿಂಗೆ ಕಟ್ ಬಿಟ್ರೆ ಹಿಂಗೆ ಇರುವಾಗ ಒಂದೇ ರಸ್ತೆಲಿ ಹೋಗುತ್ತೋ. ಇದು ನಾನು ನೋಡಿರೋ ಯಶ್ಗೆ ತಲೆಯಲ್ಲಿ ಸಿನಿಮಾ ಬಿಟ್ರೆ ಇನ್ನೇನಿಲ್ಲ. ಸಿನಿಮಾ ಅಂದ್ರೆ ನಾನಿರೋ ಸೀನ್ ಚೆನ್ನಾಗಾಗಬೇಕು ಅಲ್ಲ, ಸಿನಿಮಾ ಚೆನ್ನಾಗಾಗಬೇಕು. ಸಿನಿಮಾ ನಾನು ಹೊತ್ಕೊಂಡಿದ್ದೀನಿ ನನ್ನ ಭುಜದ ಮೇಲೆ. ರಿಲೀಸ್ ಮಾಡಿದ್ಮೇಲೆ ಅದು ನಾಳೆ ಬೆಳಗ್ಗೆ ಅಂತ ಜನರ ಸಿನಿಮಾ. ಬಟ್ ಇವತ್ತು ರಾತ್ರಿವರೆಗೂ ನಾನು ಅವ್ರಿಗೆ ಕೊಡೋವರೆಗೂ ಅದು ನಂದು. ಏನು ದಿ ಬೆಸ್ಟ್ ಮಾಡೋಕ್ಕಾಗತ್ತೆ ಆ ಸಿನಿಮಾದಲ್ಲಿ ಅದನ್ನ ಮಾಡೋಣ. ನಿಮ್ಮ ಸೀನ್ ತಾಯಿ ಪಾತ್ರ ಚೆನ್ನಾಗಿರ್ಬೇಕು, ತಂದೆ ಕಟ್ ಮಾಡಬೇಕು, ಇಲ್ಲ ತಂದೆ ಬೆಳಿಬೇಕು, ಅದೆಲ್ಲ ಏನೂ ಇಲ್ಲ.
ಸಿಟ್ಟು. ಓವರ್ ಆಲ್ ನಿಮಗೆ ಜನ ಏನೇನು ಇಷ್ಟಪಡ್ತಾರೆ ನಾವು ಅದನ್ನು ಕೊಡಬೇಕು, ಹ್ಮ್ ಈ ಥರ ಒಂದು ಮನಸ್ಥಿತಿ ಇರುವಂತಹ ವ್ಯಕ್ತಿ ಹೀರೋ. ಹೀರೋ. ಹಾಗಾಗಿ ಬಹುಶಃ ಯಶಸ್ಸು ಅವ್ರನ್ನ ಬಿಡದೆ ಬೆನ್ನ ಹಿಂದೆ ಇದೆ. ನಿಜ. ಹಾಗೆ ಚೆನ್ನಾಗಿರ್ಲಿ, ಅವರು ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಬೆಳೀಲಿ ಅಂತ ನಾನು ಆಶಿಸ್ತೀನಿ. ಓಕೆ, ದರ್ಶನ್ ಕೂಡ ನೀವು ಗಜ ಸಿನಿಮಾದಲ್ಲಿ ನೋಡಿದ್ದೀನಿ, ತಾರಕಲ್ ನೋಡಿದ್ದೀನಿ, ಚಿಂಗಾರಿಲ್ ನೋಡಿದ್ದೀನಿ, ಮೂರು ಸಿನಿಮಾ ನೋಡಿದ್ರಿ. ಅವರ ವ್ಯಕ್ತಿತ್ವದ ಬಗ್ಗೆ ಹೇಳೋದಾದ್ರೆ ನೀವು, ಯಾಕಂದ್ರೆ ತುಂಬಾ ಹತ್ತಿರದಿಂದ ನೋಡಿದ್ರಿ, ಯಾಕಂದ್ರೆ ಗೊತ್ತಿಲ್ಲದ ವಿಚಾರಗಳು ಬೇರೆ ಬೇರೆ ಇರ್ತವೆ, ನಿಮ್ಗೆ ಗೊತ್ತಾಗಲ್ಲ. ಆನ್ ಸೆಟ್ ಅಲ್ಲಿ ದರ್ಶನ್ ಹತ್ತಿರದಿಂದ ನೋಡಿರುವಂತವ್ರು, ಅವರ ಇದು ಹೆಂಗಿತ್ತು ನಡೆ ನುಡಿಗಳೆಲ್ಲ ಹಾಗ ಅಂತ. ಗಜ ಸಿನಿಮಾ ಮಾಡಿದಂತ ಟೈಮಲ್ಲಿ ನೀವು ಅವ್ರ ಅತ್ತಿಗೆ ಪಾತ್ರ, ಅವ್ರ ಅತ್ತಿಗೆ ಪಾತ್ರ, ಚಿತ್ರಶನ ಮೇಡಮ್ ಅಮ್ಮ ಪಾತ್ರ, ಶ್ರೀನಾಥ್ ಅಂಕಲ್ ತಂದೆ ಪಾತ್ರ. ಕ್ಯಾರವನ್ಸ್ ಇಲ್ಲ ಅವಾಗ, 2006 ಯಾರಿಗೂ ಇಲ್ಲ, ಇನ್ಕ್ಲೂಡ್ ಹೀರೋಗೂ ಇಲ್ಲ. ಲಲಿತ್ ಮಹಲ್ ಅಲ್ಲಿ ಶೂಟಿಂಗ್, ಲಲಿತ್ ಮಹಲ್ ನಮ್ಮನೆ ಅಲ್ಲಿ, ಅಂದ್ರೆ ಇವರು ಅಗೇನ್ ಹಿರಣ್ಣಯ್ಯ ಅವರು ತಾತ ಅಲ್ಲಿ. ಸೊ ನಮ್ದು ಎಲ್ಲಾರ್ದು ಮೈಸೂರಲ್ಲಿ ಶೂಟಿಂಗ್ ಆದ್ರಿಂದ ಲಲಿತ್ ಮಹಲ್ ಪ್ಯಾಲೇಸ್ಗೆ ಹೋದಾಗ ನೋಡಿ ನೀವು, ವುಡನ್ ಫ್ಲೋರಿಂಗ್ ಒಂದು ಹಾಲ್ ಇದೆ. ಆ ವುಡನ್ ಫ್ಲೋರ್ ಹಾಲಲ್ಲಿ ಒಂದು ಕಾರ್ನರಲ್ಲಿ ನಾವೆಲ್ಲರೂ ಕೂತ್ಕೊಂಡು ಮೇಕಪ್ ಮಾಡ್ಕೊಳ್ಳೋದು, ಮತ್ತೆ ಅಲ್ಲೇ ಮುಂದಕ್ಕೆ ಈ ಕಡೆ ಸ್ವಲ್ಪ ಚೇರ್ ಹಾಕೊಂಡು ಕೂತ್ಕೊಂಡು ಮಾತಾಡೋದು, ಹೀಗೆ ಅಷ್ಟೇ. ಅದೇ ನಮ್ಮ ಪ್ರಪಂಚ ಆಗಿತ್ತು. ಯಾರೇ ಬರಲಿ, ಕೋಮಲ್ಲೋ, ಹಿರಣ್ಣಯ್ಯನವರು, ಶ್ರೀನಾಥ್ ಅಂಕಲ್ಲು, ಚಿತ್ರಾ ಮೇಡಮು, ನಾನು, ನನ್ನ ಜೊತೆ ತೇಜಸ್ವಿನಿ ಇರ್ತಾ ಇದ್ಲು, ತಂಗಿ ಕ್ಯಾರೆಕ್ಟರ್ ಮಾಡಿದ್ರಲ್ಲ ತೇಜಸ್ವಿನಿ, ಮತ್ತು ಮಗು ಕ್ಯಾರೆಕ್ಟರ್ ಮಾಡಿತ್ತು ಅದೇ ಸಾನಿಯಾ, ಅವಳದು ಆ ಥರ ಒಂಥರ. ಆಮೇಲೆ ಶೋಭರಾಜ್ ಸರ್ ಬಂದಿದ್ರು. ಯಾರೇ ಬರಲಿ ಸರ್, ಅದೇ ನಮ್ದು ಒಂಥರ ಅಡ್ಡ ಥರ, ಯಾರಿಗೂ ಇಲ್ಲ ಇಲ್ಲ ಇಲ್ಲ, ಅದ್ರ ಕಾನ್ಸೆಪ್ಟೇ ಇಲ್ಲ. ಇತ್ತೀಚೆಗೆ ಬೆಳೆದಿದ್ದು. ದರ್ಶನ್ ಅವ್ರು ಬಂದ ಕೂಡಲೇ ಬಂದು ಎಲ್ಲರನ್ನೂ ಮಾತಾಡಿಸಿ, ತಿಂಡಿ ಆಯ್ತಾ, ಊಟ ಆಯ್ತಾ, ಇಲ್ಲ ಕಾಫಿ ಕುಡಿದ್ರ, ಎಲ್ಲರನ್ನು ಪ್ರತಿಯೊಬ್ಬರು ಇನ್ಕ್ಲೂಡಿಂಗ್ ನಮ್ಮ ಸಾನಿಯನ್ನು, ಅಯ್ಯೋ ಸಾನಿಯಂಗೆ ಅವ್ರ ಫೇವ್ರೇಟು, ಅವ್ರಿಗೆ ಸಾನಿಯಾ ಫೇವ್ರೇಟ್, ಆ ಥರ ಅಷ್ಟು ಕ್ಯೂಟ್, ಅಷ್ಟು ಪ್ರೀತಿಯಿಂದ ನೋಡ್ಕೊಂಡ್ರು ಮಗುನ. ಎಲ್ಲರನ್ನೂ ಮಾತಾಡಿಸಿ ಆಮೇಲೆ ಅವರು ಮುಂದಕ್ಕೆ ಕೆಲಸಕ್ಕೆ ಹೋಗ್ತಾ ಇದ್ದಿದ್ದು. ಪ್ರತಿ ಅವ್ರ ಅಫ್ಕೋರ್ಸ್ ಹೀರೋ ಅಲ್ವಾ, ಬರೋತ್ತಿಗೆ ಎಲ್ಲ ರೆಡಿ ಇರ್ತಾ ಇತ್ತು. ಬಂದು ಮಾತಾಡಿಸಿ ಅಥವಾ ಟೀಗಿ ಕುಡಿತೀವ, ಅದು ಏನು ಅಷ್ಟೇ, ಅದು ಇಮಿಡಿಯೇಟ್ ಶೂಟ್. ನಾವು ಹೀರೋ ಸೈಡ್ ಆಗಿದ್ರಿಂದ ಹೀರೋ ಮನೆಗೆ ಹೋದ್ರೆ ನಾವು ಮನೆಗೆ ಹೋಗ್ತಾ ಇದ್ವಿ. ಆ ಥರ ಇತ್ತು. ತುಂಬಾ ಹಂಬಲ್ ಅಂಡ್ ಆತ್ಮೀಯವಾದಂಥ ವ್ಯಕ್ತಿ ನಾನು ನೋಡಿರೋದು. ಪುನೀತ್ ಸರ್ ಜೊತೆಗೂ ನೀವು ಮಾಡಿದ್ರಿ, ರಾಜಕುಮಾರ ಆಗಿರ್ಬೋದು, ಯುವರತ್ನ ರಾಜ್ಕುಮಾರ ಎರಡು ನಾನು ಸ್ಕ್ರೀನ್ ಶೇರ್ ಮಾಡಿರೋದು ಪುನೀತ್ ಸರ್ ಜೊತೆ. ಬಟ್ ಅವ್ರು ನನಗೆ, ನಾ ಹೇಳಿದ್ನಲ್ಲ ವಜ್ರೇಶ್ವರಿ ಕಂಬೈನ್ಸ್ ಶುರು ಮಾಡಿದಂಥ ಎಲ್ಲ ಸೀರಿಯಲ್ ಅಲ್ಲೂ ನಾನಿದ್ದೀನಿ. ಒಂಥರ ಏನೋ ಸಂಸ್ಥೆ ಇದ್ದಂಗೆ. ಬೆಳದಿಂಗಳಾಗಿ ಬಾ ಅಂತ ಒಂದು ಪೂರ್ಣಿಮಾ ಕಂಬೈನ್ಸ್ ಇದು ವಜ್ರೇಶ್ವರಿದು ಸೀರಿಯಲ್ ಕಲರ್ಸ್ ಕನ್ನಡಗೆ ಬರ್ತಾ ಇತ್ತು. ಅದ್ರಲ್ಲಿ ನಂದೊಂದು ಡಾಕ್ಟರ್ ಪಾತ್ರಕ್ಕೆ ನನ್ನ ಕಾಸ್ಟ್ ಮಾಡ್ತಾರೆ, ಡೈರೆಕ್ಟರ್ ಎ ಜಿ ಶೇಷಾದ್ರಿ ಅವರು. ಕ್ಯಾರೆಕ್ಟ್ರು ತುಂಬಾ ಜನರನ್ನ ಒಂಥರ ವಾವ್ ಅನ್ಸಿದಂಥ ಕ್ಯಾರೆಕ್ಟರ್ ಅದು. ತುಂಬಾ ಜನ ನೋಡ್ತಾ ಇದ್ರು, ಅಂದ್ರೆ ಚಾಯ್ಸ್ ಇರ್ಲಿಲ್ಲ, ಒಂದು ಕಲರ್ಸು ಮತ್ತೆ ಉದಯ ಈ ತರ ಇತ್ತು. ತುಂಬಾ ಒಳ್ಳೆ ಕತೆ ಅದು. ನವೀನ್ ಕೃಷ್ಣ ಹೀರೋ ಆಗಿದ್ರು, ನಂದಿನಿ ಹೀರೋಯಿನ್, ಫ್ಯಾಮಿಲಿಗೆ ಹೆಣ್ಕೊಂಡಂತ ಕತೆ ಅದು. ಭರತ್ ಭಾಗವತರು, ತುಂಬಾ ತುಂಬಾ ಚೆನ್ನಾಗಿತ್ತು ಸರ್, ತುಂಬಾ ಚೆನ್ನಾಗಿತ್ತು. ಅದ್ರಲ್ಲಿ ಒಂದು ಪಾತ್ರನ ಸುಮಾರು ಜನಕ್ಕೆ ಯಾಕಪ್ಪ ಈ ಪಾತ್ರ ಬಂತು ಅಂತಾನೂ ಅನ್ಸಿದೆ. ವಾವ್, ಈ ಪಾತ್ರ ಬಂತಲ್ಲ, ಇದಕ್ಕೇನೋ ಬೇರೆ ಆಯಾಮ ಇದೆ ಅಂತಾನೂ ಅನ್ಸಿದೆ. ಆ ಥರ ಅಷ್ಟು ಪವರ್ಫುಲ್ ಆಗಿದ್ದಂಥ ಒಂದು ಪಾತ್ರ. ಆ ಪಾತ್ರ ಮಾಡೋ ಸಂದರ್ಭದಲ್ಲಿ ಸೆಟ್ಗೆ ಪುನೀತ್ ಸರು, ರಾಘಣ್ಣ ಇಬ್ರು ಬರ್ತಾರೆ. ಶೂಟಿಂಗ್ ನಡೆಯುವಾಗ ಬರ್ತಾರೆ. ಆ ಹಂಬಲ್ ಮತ್ತೆ ಹೇಗಿರ್ಬೇಕು ಅನ್ನೋದನ್ನ ಅವ್ರಗಳನ್ನ ನೋಡಿ ಕಲಿಬೇಕು ಇವತ್ತಿಗೂ ಅಷ್ಟೆ. ಪ್ರೊಡಕ್ಷನ್ ಹೌದು ಹೌದು. ಬಂದ್ ಕೂಡ್ಲೆ ಇಬ್ರು ಅವ್ರದೇ ಟೀಮ್ ಅಲ್ವಾ, ಲೈಟು, ಕ್ಯಾಮರಾ, ಸೌಂಡು, ಪ್ರೊಡಕ್ಷನ್ನು, ಎಲ್ಲಾರನ್ನೂ ಶೇಕ್ ಹ್ಯಾಂಡ್ ಮಾಡಿ, ಏನೋ ಊಟ ಆಯ್ತೇನೋ, ಮಾಡಿದ್ಯಪ್ಪ, ತಿಂದ್ಯಾ, ಬಂದ್ಯಾ, ಎಲ್ಲ ಮುಗಿಸಿ ಕ್ಯಾಮ್ರಾ ಹತ್ರ ಬರ್ತಾರೆ ಆರ್ಟಿಸ್ಟ್ಗಳು ಯಾರಿರ್ತಾರೆ. ಹಾಗೆ ಬಂದು ಎಲ್ಲಾರನ್ನೂ ಮಾತಾಡಿಸಿ ಸ್ವಲ್ಪ ಹೊತ್ತಿದ್ದು ಸೆಟ್ಟಲ್ಲಿ ಬೇಕು ಬೇಡ ನೋಡ್ಕೊಂಡು ಆಮೇಲೆ ಹೋಗ್ತಾ ಇದ್ರು. ಹಾಗೆ ನನಗೆ ಪರಿಚಯ ಅಪ್ಪು ಅವರು. ಇನ್ನೊಂದು ಚಿಕ್ಕ ಹುಡುಗಿಯಿಂದನೂ ಪರಿಚಯ. ಹೇಗೆ ಅಂದ್ರೆ, ನಮ್ಮನೆ ವಯಾಲಿಕಾವೆಲ್ಲ ಅವರೆಲ್ಲ ಅವ್ರ ಎದುರುಗಡೆ ಗ್ರೌಂಡ್ ಅಲ್ಲೇ ಕ್ರಿಕೆಟ್ ಆಡಕ್ ಬರ್ತಾ ಇದ್ರು. ಹಾಗೆ ನಾವುಗಳ ನಮ್ಮನೆಯವ್ರು ಎಲ್ಲರೂ ಅದನ್ನ ನೋಡ್ತಾ ಇದ್ವಿ. ನಮ್ಮ ಕಸಿನ್ ಸಿಸ್ಟರು ಅಮೇರಿಕಲ್ಲಿ ಇರ್ತಾರೆ. ಅವರ ಮನೆಗೆ ಅಣ್ಣವರು
ಹೋದಾಗ ಅವ್ರ ಮನೆಗೆ ಹೋಗಿದ್ದು ಉಳ್ಕೊಂಡಿದ್ದು ಇದೆಲ್ಲ ಇದೆ ಅಮೆರಿಕದಲ್ಲಿ. ನಮ್ಮ ಭಾವನ ರಿಲೇಟಿವ್ಸ್ ಇನ್ನೊಬ್ರು ಅಣ್ಣ ಅವ್ರ ಜೊತೆಗೆ ರಾಜ್ಕುಮಾರ್ ಸರ್ ಅವರ ಒಡನಾಟ ತುಂಬಾ ಇತ್ತು. ಸೊ ಇಲ್ಲಿಗೆ ಇವ್ರು ಬಂದಾಗ ನಮ್ಮನೆಗೆ ಬರಲೇಬೇಕು ಅದೆಲ್ಲಾನು ಹೇಳಿದಾಗ ನಮ್ಮನ್ನು ಕರ್ಕೊಂಡು ಹೋಗಿದ್ರು. ಕರ್ಕೊಂಡು ಹೋಗಿ ನಾವು ಅವ್ರ ಮನೆಯಲ್ಲಿ ಇದ್ದು, ಅಂದ್ರೆ ಇದ್ದು ಮೀನ್ಸ್ ಒಂದು ಫಂಕ್ಷನ್ ಅಟೆಂಡ್ ಮಾಡಿ ಊಟ ಮಾಡಿ ಇದೆಲ್ಲ ಮಾಡಿ, ಆಮೇಲೆ ಅವರು ನಮ್ಮ ಭಾವನ ಮನೆ ಕಡೆ ಒಂದು ಫಂಕ್ಷನ್ಗೆ ಬಂದು ಅಣ್ಣವರು ಬಂದಿದ್ರು. ಅವರು ಪುನೀತ್ ಚಿಕ್ಕವರು ಅವಾಗ. ಒಂಥರ ಅದು ಹೇಗೆ ಅಂದ್ರೆ ಈಗ ನೆನ್ಸ್ಕೊಳಕ್ಕೆ ಅದು ಒಂಥರ ಓ ಅನ್ನೋ ತರ ಅನ್ಸುತ್ತೆ. ಆಗ ಬಹುಶಃ ಚಿಕ್ಕವರಾದ್ರಿಂದ ಅದ್ರ ಬೆಲೆ ಗೊತ್ತಾಗಿರ್ಲಿಲ್ವೋ ಏನೋ. ನೀವು ಸೀರಿಯಲ್ ಮಾಡಿ ಆ ನೆನಪುಗಳನ್ನೆಲ್ಲ ಯಾವತ್ತಾದ್ರೂ ಸೆಟ್ಟಲ್ಲಿ ಹಂಚ್ಕೊಂಡಿದ್ದೆ ಸರ್ ಬಂದಾಗ ಅಥವಾ ನೀವು ಮಾಡುವಾಗ? ಇಲ್ಲ, ಓನ್ಲಿ ಮಾತಾಡ್ತಾ ಇದ್ದೀವಿ ಅಷ್ಟೇ. ಚೆನ್ನಾಗಿದ್ದೀರಮ್ಮ, ಚೆನ್ನಾಗಿದೆ ಅಷ್ಟೇ. ಇವತ್ತೇ ಮೊದಲನೇ ಬಾರಿಗೆ ನಾನು ಈ ಪಾಡ್ಕಾಸ್ಟ್ ಅಲ್ಲೇ ಇದನ್ನೆಲ್ಲ ಹೇಳ್ತಾ ಇರೋದು. ಅಲ್ಲ ಬೇಕಾ, ಅದೇ ಅಲ್ವಾ ನೆನಪುಗಳೇ ಅಲ್ವಾ ಉಳಿಯೋದು ಕೊನೆವರೆಗೂ. ಅದಕ್ಕೆ ಕೇಳಿದೆ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ. ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಕೇಳ್ತಾನೆ ಇದ್ದೀವಿ. ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು. ಜೀನಿ ಸ್ಲಿಮ್ ಯೂಸ್ ಮಾಡಿ. ಕರೆಕ್ಟ್, ಜೀನಿ ಸ್ಲಿಮ್ನಲ್ಲಿರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಹೆಲ್ದಿ ಆಗಿರಿ, ಜೀನಿ ಸ್ಲಿಮ್ನ ಯೂಸ್ ಮಾಡಿ.